ನಮಸ್ಕಾರ ಹರೇ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ನಮಾಚಾರ್ಯ, ನಮಸ್ಕಾರ. ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ವಿಶ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಸೃಷ್ಟಿಯ ಒಂದು ಕ್ರಮವನ್ನ ತಿಳಿಸ್ತಾ ನಿನ್ನೆ ತಿಳಿದಂತೆ ಅವಾಂತರ ಸೃಷ್ಟಿಯನ್ನ ತಿಳಿಸಿಕೊಟ್ಟದ್ದು. ಕಶ್ಯಪರಿಂದ, ಮರೀಚಿ ಋಷಿಗಳ ಮಕ್ಕಳಾದಂತಹ ಕಶ್ಯಪರಿಂದ ಹೇಗೆ ಸೃಷ್ಟಿಯಾಯಿತು, ಎಲ್ಲ ದೇವತೆಗಳು, ಎಲ್ಲ ದೈತ್ಯರು, ಅನೇಕ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವರಾಶಿಗಳ ಸೃಷ್ಟಿ ಹೇಗೆ ಆಯಿತು ಎಂಬುದನ್ನ ತಿಳಿಸಿಕೊಟ್ಟದ್ದು. ಅಲ್ಲಿ ತಿಳಿಸಿಕೊಡುವಾಗಲೇನೆ ಟಿಪ್ಪಣಿಕಾರರು ಒಂದನ್ನ ಸೂಚನೆಯನ್ನ ಮಾಡ್ತಾ ಇದ್ದದ್ದು, ಅದನ್ನ ತಿಳಿದುಕೊಳ್ಳಬೇಕು. ತಿಳಿದಂತೆ ವರಾಹದೇವರು ಅಲ್ಲಿ ಅವತಾರವನ್ನ ಮಾಡಿದರು. ವರಾಹದೇವರು ಅವತಾರವನ್ನ ಮಾಡಿ ಸ್ವಯಂ ಮುಳುಗಿದಂತಹ, ಪ್ರಳಯ ಕಾಲದಲ್ಲಿ ಇರುವಂತಹ ಆ ನೀರಿನೊಳಗೆ ಸ್ವತಃ ತಾನೇ ಮುಳುಗಿದಂತಹ ಆ ಭೂಮಿಯನ್ನ ಎತ್ತಿ ತಂದು ಮೇಲಕ್ಕೆ ಸ್ಥಿರವಾಗಿ ಇಟ್ರು ಅಂತ ಹೇಳಿದಾಗ ಒಂದನ್ನ ನೆನಪು ಮಾಡಿಕೊಳ್ಳಬೇಕು ಅಂತ ಆ ಸ್ವಯಂಭೂ ಮನುವಿನ ಚರಿತ್ರೆಯನ್ನ ನೆನಪಿಸಿಕೊಟ್ಟದ್ದು, ವರಾಹದೇವರ ಅವತಾರ ಆದದ್ದನ್ನ ತಿಳಿಸಿಕೊಟ್ಟದ್ದು. ಈಗ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ. ದ್ವಿತೀಯಂ ಪ್ರಯೋಜನಂ ವಕ್ತುಂ ಕಥಾಂ ಆಹ. ಎರಡನೆಯ ಪ್ರಯೋಜನ, ದ್ವಿತೀಯಂ ಪ್ರಯೋಜನಂ ವಕ್ತುಂ, ಎರಡನೆಯ ಪ್ರಯೋಜನವನ್ನು ಹೇಳುವುದಕ್ಕಾಗಿ ಕಥೆಯನ್ನ, ಮತ್ತೊಂದು ಕಥೆಯನ್ನ ತಿಳಿಸ್ತಾ ಇದ್ದಾರೆ. 41ನೆಯ ಶ್ಲೋಕ. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿತಲೆ ಪ್ರಜಾತೌ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಪರಸ್ತಾತ್. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿತಲೆ ಪ್ರಜಾತೌ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಪರಸ್ತಾತ್ ಎಂಬುದಾಗಿ 41ನೆಯ ಶ್ಲೋಕ. ಪದವಿಭಾಗ. ಅಥ ಅಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ ತ್ರಿಶಃ ಭೂಮಿತಲೆ ಪ್ರಜಾತೌ ದಿತ್ಯಾಂ ಹಿರಣ್ಯೌ ಅಥ ರಾಕ್ಷಸೌ ಚ ಪೈತೃಶ್ವಸೇಯೌ. ಒಂದೇ ಶಬ್ದ ಇದು.
ಪೈತೃಶ್ವಸೇಯೌ ಚ ಹರೇಃ ಪರಸ್ತಾತ್ ಎಂಬುದಾಗಿ ಪದವಿಭಾಗ. ಅಥ ಅಂತ ಮೊದಲಿಗೆ ಶಬ್ದ ಇದೆ. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿತಲೆ ಪ್ರಜಾತೌ. ಅಥ ಅಂದ್ರೆ ಪ್ರಯೋಜನಾನಂತರಂ ಅಸ್ಯ ಅವತಾರಸ್ಯ ಉಚ್ಯತೆ. ಅಂದ್ರೆ ಈ ಅವತಾರದ ಮತ್ತೊಂದು ಪ್ರಯೋಜನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪ್ರಯೋಜನವನ್ನ ಹೇಳಿದ್ರು, ಮತ್ತೊಂದು ಪ್ರಯೋಜನವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಅಂದ್ರೆ ಒಂದು ಪ್ರಯೋಜನ ಅಂದ್ರೆ ಹಿಂದೆ ಸ್ವಯಂ ಮುಳುಗಿದಂತಹ ಭೂಮಿಯನ್ನ ಉದ್ಧಾರ ಮಾಡುವುದಕ್ಕಾಗಿ, ಅದನ್ನು ಎತ್ತಿಡುವುದಕ್ಕಾಗಿ, ಮತ್ತೆ ಮುಂದೆ ಜಗತ್ತಿನ ಸೃಷ್ಟಿಯನ್ನ ಮಾಡುವುದಕ್ಕಾಗಿ, ಆ ಭೂಮಿಯನ್ನ ಉದ್ಧಾರ ಮಾಡುವುದಕ್ಕಾಗಿ ವರಾಹದೇವರು ಅಲ್ಲಿ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಆ ಭೂಮಿಯನ್ನ ತರುವುದಕ್ಕಾಗಿ ಅವತಾರವನ್ನ ಮಾಡಿದ್ದು. ಇದು ಒಂದನೇ ಪ್ರಯೋಜನ. ಈ ಎರಡನೇ ಪ್ರಯೋಜನವನ್ನು ಹೇಳ್ತಾ ಇದ್ದದ್ದು. ಅಥ ಅಬ್ಜನಾಭ ಪ್ರತಿಹಾರ ಪಾಲೌ. ಅಬ್ಜನಾಭ ಅಂದ್ರೆ ಭಗವಂತ. ಅಬ್ಜನಾಭ ಕಮಲದಂತ ಎರಡು ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬಹುದು. ಅಬ್ಜನಾಭ, ನಾಭಿಯಲ್ಲಿ, ಯಾರ ನಾಭಿಯಲ್ಲಿ ಅಬ್ಜ ಕಮಲ ಹುಟ್ಟಿದೆಯೋ ಅವನು ಅಬ್ಜನಾಭ ಅಂತ ಅರ್ಥ. ಅಥವಾ ಯಾರ ನಾಭ ಅಬ್ಜದಂತೆ ಇದೆಯೋ ಅವನು ಅಬ್ಜನಾಭ, ಭಗವಂತ ಅಂತ ಅರ್ಥ. ಅಬ್ಜನಾಭ ಪ್ರತಿಹಾರ ಪಾಲೌ. ಆ ಭಗವಂತನ, ಅಬ್ಜನಾಭನಾದಂತಹ ಪರಮಾತ್ಮನ, ವಿಷ್ಣುವಿನ ಪ್ರತಿಹಾರ ಪಾಲೌ. ಪ್ರತಿಹಾರ ಪಾಲವು ಅಂದ್ರೆ ದ್ವಾರಪಾಲಕರು ಅಂತ ಅರ್ಥ. ದ್ವಾರಪಾಲವು ಅಂತ ಅರ್ಥ. ಆ ಭಗವಂತನ ದ್ವಾರಪಾಲಕರು ಯಾರವರು? ಜಯ ವಿಜಯವು. ಅದನ್ನು ಇಟ್ಕೊಳ್ಬೇಕು. ಅಷ್ಟೇ ಹೇಳಿದ್ದು ಶ್ಲೋಕದಲ್ಲಿದ್ದದ್ದು. ಅಥಾಬ್ಜನಾಭ ಪ್ರತಿಹಾರ ಪಾಲವು ಅಂತಿದೆ. ದ್ವಾರಪಾಲಕರು ಅನೇಕ ಜನ ಇದ್ದಾರೆ. ಇದರೊಳಗೆ ಜಯ ವಿಜಯರನ್ನ ತೆಗೆದುಕೊಳ್ಳಬೇಕು. ಅವರಿಗೆ ಶಾಪವಾದದ್ದು. ಹೀಗಾಗಿ ಜಯ ವಿಜಯವು ಇವರು ಶಾಪಾತ್ ಲಕ್ಷ್ಮೀ ಸನಕಾದಿ ವಿಶಾಪಾತ್. ಸನಕಾದಿಗಳ ಮತ್ತು ಲಕ್ಷ್ಮೀ ದೇವಿಯ ಶಾಪದಿಂದಾಗಿ ಭೂಮಿತಲೆ ಪ್ರಜಾತೌ ತ್ರಿಶಃ ಪ್ರಜಾತೌ. ಈ ಭೂಮಿಯಲ್ಲಿ 3 ಬಾರಿ ಹುಟ್ಟಿದರು ಇಬ್ಬರು ಕೂಡ. ಜಯ ವಿಜಯರು, ಭಗವಂತನ ದ್ವಾರಪಾಲಕರಾದಂತಹ ಈ ಜಯ ವಿಜಯರಿಬ್ಬರೂ ಕೂಡ ಭೂಮಿಯಲ್ಲಿ ಭೂಮಿತಲೆ ತ್ರಿಶಃ ಪ್ರಜಾತೌ 3 ಬಾರಿ ಹುಟ್ಟಿದರು ಅಂತ ಈ 2 ಪಾದಗಳಲ್ಲಿ ವಿಚಾರವನ್ನು ತಿಳಿಸಿದ್ದು. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿತಲೆ ಪ್ರಜಾತೌ. ಮುಂದಿನ 2 ಪಾದಗಳಲ್ಲಿ ಆ 3 ಬಾರಿ ಭೂಮಿಯಲ್ಲಿ ಹುಟ್ಟಿದರು ಅಂತ ಏನ್ ಹೇಳಿದಾರಲ್ಲ, ಅದನ್ನ ಯಾವ್ದ್ಯಾವುದು ಅಂತ ಹೇಳ್ತಾರೆ. ತಿಸ್ರಃ ವಿಧಾಹ ದರ್ಶಯತಿ. ಆ 3 ರೀತಿಯಾದಂತಹ ಹುಟ್ಟುವಿಕೆ, 3 ರೀತಿಯಾಗಿ 3 ಬಾರಿ ಹುಟ್ಟಿದರು ಅಂತ ಹೇಳಿದಾರಲ್ಲ, ಅದನ್ನ ತಿಳಿಸಿಕೊಡ್ತಾರೆ ಮುಂದಿನ 2 ಪಾದಗಳಲ್ಲಿ. ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌಚ ಪೈತೃಶ್ವಸೇಯೌಚ ಹರೇ ಪರಸ್ತಾತ್. ಮೊದಲಿಗೆ ಹುಟ್ಟಿದಂತಹದ್ದು ದಿತ್ಯಾಂ ಹಿರಣ್ಯೌ ಅಂತ ಹೇಳಿದ ಶ್ರೀಮದಾಚಾರ್ಯರು. ಆ 3 ಜನ್ಮಗಳು ಯಾವುವು ಅಂದ್ರೆ ದಿತ್ಯಾಂ ಹಿರಣ್ಯೌ, ದಿತಿದೇವಿಯಲ್ಲಿ ಹುಟ್ಟಿದಂಥವರು. ಆ ಜಯ ವಿಜಯರೇ ಶಾಪದಿಂದಾಗಿ ಹುಟ್ಟಿದವರು. ಮೊದಲಿಗೆ ಹಿರಣ್ಯಾಕ್ಷ, ಹಿರಣ್ಯ ಕಶಿಪಾಖ್ಯೌ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಈ ಇಬ್ಬರು ಕೂಡ ಮೊದಲಿಗೆ ದಿತಿದೇವಿಯಲ್ಲಿ ಹುಟ್ಟಿದ್ದು. ಅಥ ರಾಕ್ಷಸೌಚ ಅಂತ ಇದೆ. ಅಥ ನಂತರದಲ್ಲಿ ಅಂದ್ರೆ 2ನೆಯ ಜನ್ಮ ಭೂಮಿಯಲ್ಲಿ ಹುಟ್ಟಿದ್ದು ಯಾವುದು ಅಂದ್ರೆ ರಾಕ್ಷಸೌ. ಇಬ್ಬರು ರಾಕ್ಷಸರಾಗಿ ಅಜಯ ವಿಜಯರು ಹುಟ್ಟಿದ್ದು. ಯಾರು ಅಂದ್ರೆ ರಾವಣ ಕುಂಭಕರ್ಣೌ ಅಂತ ತಿಳಿಸಿಕೊಟ್ರು. ರಾವಣ ಮತ್ತು ಕುಂಭಕರ್ಣ ಇವರಾಗಿ ಜಯ ವಿಜಯರು ಹುಟ್ಟಿದರು. ಪರಸ್ತಾತ್ ಅಂತ ಕೊನೆ ಶಬ್ದ ಇದೆ ನೋಡಿ. ಪೈತೃಶ್ವಸೇಯೌಚ ಹರೇ ಪರಸ್ತಾತ್. ಪರಸ್ತಾತ್ ಅಂದ್ರೆ 3ನೆಯ ಜನ್ಮ. ಅನಂತರದಲ್ಲಿ ಏನಾಯ್ತು ಅಂದ್ರೆ
ಹರೇಹೆ ಕೃಷ್ಣ ಪರಮಾತ್ಮನ ಅಂತ ಅರ್ಥ. ಕೃಷ್ಣಾವತಾರದಾಗ ಆದಂತಹ ಮೂರನೆಯ ಜನ್ಮ. ಕೃಷ್ಣಾವತಾರೆ ಹರೇಹೆ ಕೃಷ್ಣಸ್ಯ ಪೈತೃಶ್ವಸೇಯೌ ಅಂದ್ರೆ ಕೃಷ್ಣ ಪರಮಾತ್ಮನ ಸೋದರ ಅತ್ತೆಯ ಮಕ್ಕಳು. ಪೈತೃಶ್ವಸ ಸುಷೇಯೌ ದ್ವಿವಚನ. ಪಿತೃವಿನ ಸ್ವಸ ಅಂದ್ರೆ ತಂಗಿ, ತಂಗಿಯ ಮಕ್ಕಳು ಅಂದ್ರೆ ಸೋದರ ಅತ್ತೆಯ ಮಕ್ಕಳು ಅಂತ ಅರ್ಥ. ಸೋದರ ಅತ್ತೆಯ ಮಕ್ಕಳಾಗಿ ಅಂದ್ರೆ ಯಾರು ಅಂದ್ರೆ ಅದನ್ನ ಹೆಸರು ಶ್ಲೋಕದಲ್ಲಿ ಇಲ್ಲ, ಟಿಪ್ಪಣಿಕಾರ ಬರೀತಾರೆ. ಪೈತೃಶ್ವಸೇಯೌ ಯಾರು ಅಂದ್ರೆ ದಂತವಕ್ರ ಶಿಶುಪಾಲವು. ದಂತವಕ್ರ ಮತ್ತು ಶಿಶುಪಾಲ ಈ ಇಬ್ಬರೂ ಕೂಡ ಈ ಕೃಷ್ಣಾವತಾರದಲ್ಲಿ ಮೂರನೆಯ ಜನ್ಮವನ್ನ ತಾಳಿದ್ದು. ಯಾರು? ದ್ವಾರಪಾಲಕರಾದಂತಹ ಜಯ ವಿಜಯರು. ಶಾಪದಿಂದಾಗಿ ಒಂದನೆಯ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಎರಡನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರು, ಮೂರನೆಯ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದರು ಅಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ಈ ಶ್ಲೋಕದ ಹಿಂದೆ ಅವತಾರಿಕೆ ಏನು ಕೊಟ್ಟದ್ದೇನು? ದ್ವಿತೀಯಂ ಪ್ರಯೋಜನಂ ವಕ್ತುಂ ಕಥಾಮಾಹ ಅಂತ ಹೇಳಿದ್ದು. ಈ ಶ್ಲೋಕದಲ್ಲಿನೇ ದ್ವಿತೀಯ ಪ್ರಯೋಜನ, ಎರಡನೆಯ ಪ್ರಯೋಜನವನ್ನು ಹೇಳ್ತಾ ಇಲ್ಲ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು ಎರಡನೆಯ ಪ್ರಯೋಜನವನ್ನು ಹೇಳೋದಕ್ಕಾಗಿ ಕಥೆಯನ್ನ ಹೇಳಿದ್ದು. ಅದನ್ನೇ ಅವತಾರಿಕೆಯನ್ನು ಕೊಟ್ಟದ್ದು, ಕಥೆಯನ್ನ ಹೇಳಿದ್ದು. ಮುಂದಿನ ಶ್ಲೋಕದಲ್ಲಿ ಆ ಪ್ರಯೋಜನವನ್ನ ತಿಳಿಸ್ತಾರೆ. ಅಂದ್ರೆ ಭಗವಂತ ಈ ಎರಡನೇ ಬಾರಿ ಅವತಾರವನ್ನ ಮಾಡಿ ಏನು ಕಾರ್ಯವನ್ನ ಮಾಡಿದ, ಯಾವುದಕ್ಕೋಸ್ಕರವಾಗಿ ಅವತಾರವನ್ನ ತಾಳಿದ. ವರಾಹದೇವರು ಆದಿವರಾಹ ಅಂತ ಅವತಾರವನ್ನ ಮಾಡಿದ್ದು, ಮತ್ತೊಂದು ವರಾಹ ರೂಪವನ್ನ ತಾಳಿದ್ದು ಯಾಕೆ ಅಂತ ಅದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 42ನೆಯ ಶ್ಲೋಕ. ತತೋ ಹಿರಣ್ಯಾಕ್ಷ ಉದಾರ ವಿಕ್ರಮೋ ದಿತೆ ಸುತೋ ಯೋ ವರಜಸ್ಸುರಾರ್ಥೇ ಧಾತ್ರಾರ್ಥಿತೇನೈವ ವರಾಹರೂಪಿಣಾ ಧರೋದ್ಧೃತೌ ಪೂರ್ವಹತೋಬ್ಜಯೋದ್ಭವಃ ತತೋ ಹಿರಣ್ಯಾಕ್ಷ ಉದಾರ ವಿಕ್ರಮೋ ದಿತೆ ಸುತೋ ಯೋ ವರಜಸ್ಸುರಾರ್ಥೇ ಧಾತ್ರಾರ್ಥಿತೇನೈವ ವರಾಹರೂಪಿಣಾ ಧರೋದ್ಧೃತೌ ಪೂರ್ವಹತೋಬ್ಜಯೋದ್ಭವಃ ಎಂಬುದಾಗಿ 42ನೆಯ ಶ್ಲೋಕ. ಪದವಿಭಾಗ. ತತಃ ಹಿರಣ್ಯಾಕ್ಷಃ ಉದಾರ ವಿಕ್ರಮಃ ದಿತೇಃ ಸುತಃ ಯಃ ಅವರಜಃ ಸುರಾರ್ಥೆ ಧಾತ್ರಾರ್ಥಿತೇನ ಅಥವಾ ಧಾತ್ರ ಅರ್ಥಿತೇನ ಏವ ವರಾಹರೂಪಿಣ ಧರಾ ಉದ್ಧೃತೌ ಪೂರ್ವಹತಃ ಅಬ್ಜಜೋದ್ಭವಃ ಎಂಬುದಾಗಿ ಪದವಿಭಾಗ. ತತಃ ಅಂತ ಶಬ್ದ ಇದೆ. ತತಃ ಎಂಬುದಕ್ಕೆ ತಯೋಃ ಮಧ್ಯೆ ದಿತ್ಯಾಂ ಉತ್ಪತ್ತ್ಯನಂತರಂ ವಾ, ದಿತಿದೇವಿಯಲ್ಲಿ ಹುಟ್ಟಿದ ಅನಂತರದಲ್ಲಿ. ತತಃ ಅಂದ್ರೆ ತಯೋರ್ ಮಧ್ಯೆ, ಆ ದಿತಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ದಿತ್ಯಾಂ ಹಿರಣ್ಯಂ ಅಂತ ಹೇಳಿದ್ದು. ಅದರೊಳಗೆ ಯಾರ ಮೊದಲು ಹುಟ್ಟಿದ್ದು ಅಂತ ಹೇಳ್ತಾರೆ. ತತಃ ತಯೋರ್ ಮಧ್ಯೆ, ಆ ಇಬ್ಬರ ಮಧ್ಯದಲ್ಲಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರ ಮಧ್ಯದಲ್ಲಿ ಉದಾರ ವಿಕ್ರಮ. ಉದಾರ ವಿಕ್ರಮ ಅಂದ್ರೆ ಉತ್ಕೃಷ್ಟ ಪರಾಕ್ರಮ, ಭಾರೀ ಪರಾಕ್ರಮ ಇತ್ತು ಹಿರಣ್ಯಾಕ್ಷನಿಗೆ. ಹೀಗಾಗಿ ಉದಾರ ವಿಕ್ರಮ ಅಂದ್ರೆ ಉತ್ಕೃಷ್ಟ ಪರಾಕ್ರಮ ಯಸ್ಯ ಸಹ, ಉತ್ಕೃಷ್ಟವಾದಂತಹ ಪರಾಕ್ರಮ, ಭಾರಿ ಉತ್ತಮವಾದಂತಹ ಅಂದ್ರೆ ಭಾರಿ ಎಲ್ಲರಿಗಿಂತಲೂ ಉತ್ತಮವಾದಂತಹ ಹೆಚ್ಚಿನದಾದಂತಹ ಪರಾಕ್ರಮ ಯಾರಿಗಿತ್ತು ಅವನು ಅಂತ ಅರ್ಥ.
ಉದಾರ ವಿಕ್ರಮ ಅಂದ್ರೆ ಜಿತೇಹೇ ಸುತಃ, ಆ ಇಬ್ಬರೊಳಗ ಒಬ್ಬವ ಹರಿ ಪರಾಕ್ರಮಶಾಲಿ ದ್ವಿತೀಯ ಮಗ. ಅವನು ಯಾರು ಅಂದ್ರೆ ಅವರಜಃ. ಯಹ ಅವರಜಃ. ಅವರಜಃ ಅಂದ್ರೆ ಚಿಕ್ಕವ ಅಂತ ಅರ್ಥ, ಸಣ್ಣವ. ಅವರಜಃ ಆ ಸಣ್ಣವನಾದಂಥವನು ಯಾರು ಅಂದ್ರೆ ಹಿರಣ್ಯಾಕ್ಷ. ನೋಡಿ ಅನ್ವಯ ನೋಡಿಕೊಡ್ರಿ. ಉದಾರ ವಿಕ್ರಮ ದಿತೇಹೇ ಸುತಃ ಯಹ ಅವರಜಃ ಹಿರಣ್ಯಾಕ್ಷ. ಉದಾರ ಪರಾಕ್ರಮವಾದ ಉಳ್ಳಂತಹ ದ್ವಿತೀಯ ಮಗನಾದಂತಹ ಚಿಕ್ಕವ ಅವನು ಯಾರು? ಹಿರಣ್ಯಾಕ್ಷ. ಈ ಹಿರಣ್ಯಾಕ್ಷ ತಾನು ಏನಾದ ಅಂತಂದ್ರೆ ಧಾತ್ರಾರ್ಥಿತೇನ ಏವ ವರಾಹರೂಪಿಣೈವ ಧರೋದ್ರುತೌ ಹಿರಣ್ಯಾಕ್ಷಮಜ್ಜಿತ ಭೂಮ್ಯುದ್ಧರಣ ಕಾಲೇ ಹತಃ ಇತಿ ಶೇಷಃ. ಆ ಹಿರಣ್ಯಾಕ್ಷನನ್ನ, ದ್ವಿತೀಯ ಮಗನಾದಂತಹ ಚಿಕ್ಕವನಾದಂತಹ ಆ ಹಿರಣ್ಯಾಕ್ಷನನ್ನ ವರಾಹರೂಪಿಯಾದಂತಹ ಭಗವಂತ ಅವನನ್ನ ಸಂಹಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಂಹಾರ ಮಾಡಿದರು ವರಾಹದೇವರು ಅಂದ್ರೆ ಸುಮ್ನೆ ಬಂದು ಸಂಹಾರ ಮಾಡಲಿಲ್ಲ. ಧಾತ್ರಾರ್ಥಿತೇನ, ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡಿದರು, ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿದರು. ಧಾತ್ರಾರ್ಥಿತೇನ, ಧಾತೃ ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ಅರ್ಥಿತ ಪ್ರಾರ್ಥಿತನಾದಂತಹ ವರಾಹರೂಪಿಯಾದಂತಹ ಭಗವಂತನಿಂದ ಅಂತ ಅರ್ಥ. ಧಾತ್ರಾರ್ಥಿತೇನ ವರಾಹರೂಪಿಣ, ಬ್ರಹ್ಮದೇವರಿಂದ ಪ್ರಾರ್ಥಿತರಾದ ವರಾಹದೇವರಿಂದ. ಏನು ಪ್ರಾರ್ಥಿತನಾದದ್ದು ಬ್ರಹ್ಮದೇವರಿಂದ ಅಂದ್ರೆ ಸುರಾರ್ಥೇ, ಸುರರ ಸಲುವಾಗಿ, ಸುರರಿಗೆ ದೇವತೆಗಳಿಗೆ ಬಹಳ ಪೀಡೆಯನ್ನ ಕೊಡ್ತಾ ಇದ್ದ. ಆ ಸುರರ ಸಲುವಾಗಿ ಬ್ರಹ್ಮದೇವರು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿದರು. ಹೀಗಾಗಿ ಪ್ರಾರ್ಥನೆಯನ್ನ ಮಾಡಿದಾಗ ಆಗ ವರಾಹರೂಪಿಯಾದಂತಹ ಭಗವಂತ ಏನ್ ಮಾಡಿದ್ರು ಅಂದ್ರೆ ಧರೋದ್ಧೃತವು, ಆ ಭೂಮಿಯನ್ನ ಉದ್ಧಾರ ಮಾಡಬೇಕಾಗಿದೆ. ಆ ಭೂಮಿಯನ್ನು ಯಾವಾಗ ಉದ್ಧಾರ ಮಾಡಬೇಕು ಅಂದ್ರೆ ಆ ಪ್ರಸಂಗದಲ್ಲಿ ಹಿರಣ್ಯಾಕ್ಷ ಮಜ್ಜಿತ ಭೂಮ್ಯುದ್ಧರಣ ಕಾಲೇ. ಆ ಹಿರಣ್ಯಾಕ್ಷ ಈ ದ್ವಿತೀಯ ಕಿರಿಯ ಮಗ ಇವನು ಆ ಭೂಮಿಯನ್ನ ನೀರಿನೊಳಗೆ ಮುಳುಗಿಸಿ ಇಟ್ಟಿದ್ದ. ಅದಕ್ಕೆ ಬರೆದರು ಟಿಪ್ಪಣಿಕಾರರು ಹಿರಣ್ಯಾಕ್ಷ ಮಜ್ಜಿತ ಭೂಮ್ಯುದ್ಧರಣ ಕಾಲೇ. ಹಿರಣ್ಯಾಕ್ಷನಿಂದ ಮುಳುಗಿಸಲ್ಪಟ್ಟಂತಹ ಭೂಮಿ, ಆ ಭೂಮಿಯನ್ನ ಉದ್ಧಾರ ಮಾಡುವಂತಹ ಕಾಲದಲ್ಲಿ ಇವನು ವರಾಹದೇವರಿಗೆ ಅಡ್ಡಿಯಾದ. ಯಾರು? ದ್ವಿತೀಯ ಕಿರಿಯ ಮಗ. ಹೀಗಾಗಿ ಆ ಪ್ರಸಂಗದಲ್ಲಿ ಹತಃ ಇತಿ ಶೇಷಃ. ಆಗ ಆ ಹಿರಣ್ಯಾಕ್ಷ ಇವನು ಸತ್ತ. ಆ ಹಿರಣ್ಯಾಕ್ಷನನ್ನ ಈ ವರಾಹರೂಪಿಯಾದಂತಹ ಭಗವಂತ ಅವನನ್ನು ಸಂಹಾರ ಮಾಡಿದ. ಅಂದ್ರೆ ಮೊದಲನೆಯ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷನನ್ನ ಆದಿವರಾಹದೇವರು ಸಂಹಾರ ಮಾಡಿದ್ದು. ಅದು ಸ್ವಯಂ ಮುಳುಗಿತ್ತು ಭೂಮಿ. ಈಗ ಎರಡನೇ ಬಾರಿ ಅವತಾರ ಮಾಡಿದಾಗ ಇಲ್ಲಿ ಹಿರಣ್ಯಾಕ್ಷ ತಾನು ಅದನ್ನ ಮುಳುಗಿಸಿ ಇಟ್ಟಿದ್ದ. ಅದನ್ನ ತೆಗೆದುಕೊಂಡು ಬರುವಾಗ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದು. ಇದಂ ದ್ವಿತೀಯಂ ಪ್ರಯೋಜನಂ, ಇದು ಎರಡನೆಯ ಪ್ರಯೋಜನಕ್ಕಾಗಿ ವರಾಹದೇವರು ಅವತಾರವನ್ನ ಮಾಡಿದ್ದು ಅಂತ ತಿಳಿಸಿಕೊಡ್ತಾರೆ. ಗುರುಗಳೇ, ಇದು ಶ್ಲೋಕದಲ್ಲಿ ಮೊದಲೇ ಇದು ಹತೋ ಅಂತಿದೆ ಇದರಲ್ಲಿ. ಅದೇ ಎರಡು ಪಾಠ ಕೊಟ್ಟಿದ್ದಾರೆ. ಧರೋದ್ಧೃತವು ಅಂದ್ರೆ ಆದಿ ಶ್ಲೋಕದ ಆದಿಯಲ್ಲಿ ಹತೋ ಹಿರಣ್ಯಾಕ್ಷ ಉದಾರ ವಿಕ್ರಮ ಅಂತಿದೆ. ಅಲ್ಲಿ ಹತೋ ಅಂತಿದೆಯಾ? ಹೌದೌದು, ಅಲ್ಲೇ ಇದೆ ಆಚಾರ್ಯ. ಆಚಾರ್ಯ ನನ್ನಲ್ಲಿ ಬಂದು ತಥೋ ಇದೆ. ತಥೋ ಅಂತ ಇದೆ. ಟಿಪ್ಪಣಿಕಾರ ತತಃ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬಟ್ ಹತಃ ಅಂತ ಕೊಲ್ಲಲ್ಪಟ್ಟರು ಅಂತ ಬರ್ತದೆ, ಗೊತ್ತಾಗ್ಲಿಲ್ಲ. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ತಗೋಬಹುದು. ಹತೋ
ಬ್ರಾಕೆಟ್ ಅಲ್ಲಿ ಕೊಟ್ಟಿದೆ. ಅದು ಶಬ್ದ ಇಲ್ಲ ಅಂತಂದ್ರೆ ಅದನ್ನ ಇಟ್ಕೊಳ್ಬೇಕಷ್ಟೇ ಅದನ್ನ. ಹಾ ಹಾ. ಓಕೆ. ನೋಡಿ, ಟಿಪ್ಪಣಿಕಾರ ತತಃ ಅಂತ ಹಿಡಿದು ಹಾ ಹಾ ಮುಂದೆ ಹತಃ ಇತಿ ಶೇಷಃ ಅಂತ ಬರೀತಾರೆ. ಹಾ ಅಂದ್ರೆ ಇಟ್ಕೋಬೇಕಂದ್ರೆ ಓಕೆ. ಶೇಷಃ ಅಂದ್ರೆ ಇಟ್ಕೊಳ್ಬೇಕಂತ ಅರ್ಥ. ಹೌದು ಸರಿ ಗೊತ್ತಾ. ಶೇಷ ಅಂತಂದಿದ್ದಾರೆ ಅಂದ್ರೆ ತತಃ ಅಂತ ಇದೆ ಅಂತ ಅರ್ಥ ಅಲ್ಲಿ. ಹಾ ಸರಿ ಸರಿ. ಸರಿ, ಅದೇ ಕಾಟ್ ಹಾಕೊಳ್ಬೇಡಿ, ಅಂದ್ರೆ ಕೆಲವೊಂದ್ ಕಡೆ ಬರೆದಿರ್ತಾರೆ ಹೀಗೆ. ಹೌದು ಹೌದು ಹೌದು. ಆಚಾರ್ಯ ಅದೊಂದು ಇದು ಹೌದು. ಅದೊಂದು ಅಬ್ಜ ಪಾಠ ಇಟ್ಕೊಳ್ಳಿ. ಅಬ್ಜಜೋದ್ಭವ ಅದು ಎಲ್ಲಿ ಬರ್ಬೇಕು? ಅದು ಕೊನೆಗೆ ಕೊಟ್ಟಿದ್ದು. ಇನ್ನು ಹೇಳಿಲ್ಲ ಅದನ್ನ. ಹಾ ಸರಿ. ಕೊನೆ ಪಾದ ಆಗಿಲ್ಲ ನೋಡಿ. ಇಲ್ಲಿ ಎರಡು ಮಾಡಿದ್ದಾರೆ. ಇಲ್ಲಿ ಧರೋಧೃತೌ ಅಂತ ಮಾಡಿದ್ದಾರೆ. ಧರೋಧೃತೌ ಅಂತ ಮಾಡಿ ಅಲ್ಲಿ ನೋಡಿ, ವರಾಹ ರೂಪಿಣ ಏವ ಧರೋಧೃತೌ ಹಿರಣ್ಯಾಕ್ಷ ಮಜ್ಜಿತ ಭೂಮ್ಯುದ್ಧರಣ ಕಾಲೇ. ಧರ ಅಂದ್ರೆ ಭೂಮಿ, ಆ ಧರ ಅಂದ್ರೆ ಭೂಮಿಯನ್ನ ಉದ್ಧಾರ ಮಾಡುವಂತಹದ್ರಲ್ಲಿ ಯಾವಾಗ ಅಂದ್ರೆ ಅದೇ ಹಿರಣ್ಯಾಕ್ಷನಿಂದ ಮುಳುಗಿಸಲ್ಪಟ್ಟಂತಹ ಆ ಭೂಮಿಯನ್ನು ಉದ್ಧಾರ ಮಾಡುವಂತಹ ಕಾಲದಲ್ಲಿ ಅಂತ ಅರ್ಥ. ಹಾಗೆ ಅವನನ್ನು ಸಂಹಾರ ಮಾಡಿದ್ದು ಹತಃ ಅಂತ ಇಟ್ಕೊಳ್ಬೇಕು. ಇದು ಎರಡನೆಯ ಪ್ರಯೋಜನ ಅಂತ ಹೇಳಿದ್ದು. ಆ ಹಿರಣ್ಯಾಕ್ಷನ ಸಂಹಾರ ಮಾಡುವುದಕ್ಕಾಗಿ ಒಂದು ಬಾರಿ ಅವತಾರ, ದ್ವಿತೀಯ ಕಿರಿಯ ಮಗನ ಸಂಹಾರ ಮಾಡುವುದಕ್ಕಾಗಿ ಮತ್ತೊಂದು ಅವತಾರವನ್ನ ಮಾಡಿದ್ದು. ಇಷ್ಟು ಒಂದು ಮುಗೀತು. ಮುಂದಿಂದ ನೋಡಿ, ಕೊನೆಯ ಪಾದ ಇದ್ದಲ್ಲಿ ಪೂರ್ವ ಹತೋಬ್ಜೋದ್ಭವ ಅಂತ ಮತ್ತೊಂದು ಶಬ್ದ ಇದೆ. ಇದನ್ನೇ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನನು ಏಕಸ್ಯ ದ್ವಿವಾರ ಹನನಂ ಕಥಂ ಉಕ್ತಂ. ಒಬ್ಬನನ್ನೇ ಏಕಸ್ಯ ದ್ವಿವಾರ ಹನನಂ, ಒಬ್ಬನಿಗೇನೆ ಎರಡು ಬಾರಿ ಸಂಹಾರ ಮಾಡೋದು. ಒಂದು ಬಾರಿ ಸತ್ತ ಅಂದ್ರೆ ಮುಗೀತು, ಸಂವೃತನಾದ ಅಂದ್ರೆ ಮುಗೀತು, ಸತ್ತ ಅಂತ ಅರ್ಥ ಅವನು. ಮತ್ತೆ ಸತ್ತವರನ್ನು ಮತ್ತೊಂದು ಬಾರಿ ಸತ್ತು ಹೊಡೆದ್ರು ಅಂತ ಯಾರು ಅನ್ನೋದಿಲ್ಲ, ಸಂಹಾರ ಮಾಡಿದ್ರು ಅಂತ ಅನ್ನೋದಿಲ್ಲ. ಈಗ ಹೇಳ್ತಾ ಇದ್ದದ್ದು ಹಿರಣ್ಯಾಕ್ಷನನ್ನ ಒಂದು ಬಾರಿ ಹಿಂದೆ ಸಂಹಾರ ಮಾಡಿದ್ದು ಅಂತ ಹೇಳಿದ್ದು, ಮತ್ತೆ ಈಗ ಸಂಹಾರ ಮಾಡಿದ್ದು ಅಂತ ಮಂದಾಶಂಕ ಇದ್ದು. ಅಂದ್ರೆ ಒಬ್ಬನನ್ನೇ ಎರಡು ಬಾರಿ ಸಂಹಾರ ಮಾಡಿದ್ರು ಅಂತ ಹಂಗೆ ಇಟ್ಟುಕೊಂಡು ಪ್ರಶ್ನೆಯನ್ನ ಕೇಳಿದ್ದು ಮಂದಾಶಂಕ. ಅದಕ್ಕೆ ಏಕಸ್ಯ ದ್ವಿವಾರ ಹನನಂ ಕಥಂ, ಒಬ್ಬನಿಗೇನೆ ಎರಡು ಬಾರಿ ಹನನ ಇದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಒಬ್ಬನಿಗೆ ಸಂಹಾರ ಮಾಡೇ ಇಲ್ಲ, ಇಬ್ಬರು ಹಿರಣ್ಯಾಕ್ಷರು ಬೇರೆ ಇದ್ದಾರೆ ಅಂತ ಹೇಳ್ತಾನೆ ಬಂದಿದೆ, ಗೊತ್ತಿದೆ. ಹೀಗಾಗಿ ಅದನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಪೂರ್ವ ಹತೋಬ್ಜ ಜೋದ್ಭವ. ನೋಡಿ, ಹಿರಣ್ಯಾಕ್ಷನನ್ನ ಎರಡು ಬಾರಿ ಸಂಹಾರ ಮಾಡಿದ್ರು ವರಾಹದೇವರು ಅಂದ್ರೆ ಒಬ್ಬನನ್ನೇ ಎರಡು ಬಾರಿ ಸಂಹಾರ ಮಾಡಿದ್ರು ಅರ್ಥ ಅಲ್ಲ. ಒಬ್ಬ ದ್ವಿತೀಯ ಎರಡನೆಯ ಮಗನನ್ನೇ ಎರಡು ಬಾರಿ ಸಂಹಾರ ಮಾಡಿದರು ಅಂತ ಸರ್ವಥ ಅಲ್ಲ. ಅದನ್ನು ಶ್ರೀಮದಾಚಾರ್ಯ ಹೇಳಿದರು. ಪೂರ್ವ ಹತೋಬ್ಜ ಜೋದ್ಭವ, ಪೂರ್ವದಲ್ಲಿ ಸಂಹಾರ ಮಾಡಿದಂತಹ ಹಿರಣ್ಯಾಕ್ಷ ಇವನು ಯಾರು ಅಂತಂದ್ರೆ ಅಬ್ಜಜೋದ್ಭವ. ಅಬ್ಜ ಕಮಲ, ಕಮಲದಿಂದ ಉದ್ಭವ, ಕಮಲದಿಂದ ಹುಟ್ಟಿದವನ ಯಾರು ಅಂದ್ರೆ ಅಬ್ಜ. ಚತುರ್ಮುಖ ಬ್ರಹ್ಮ, ಬ್ರಹ್ಮದೇವರಿಂದ ಹುಟ್ಟಿದಂತವನು ಅಂತ ಅರ್ಥ. ಅಬ್ಜಜ ಅಂದ್ರೇನೆ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರಿಂದ ಉದ್ಭವ, ಅವರಿಂದ ಹುಟ್ಟಿದವ ಅಂದ್ರೆ ಅದು ಆದಿ ಹಿರಣ್ಯಾಕ್ಷ ಅಂತ ಅರ್ಥ. ಬ್ರಹ್ಮಪುತ್ರ ತ್ವಂ ಹತಃ. ಆತರ ಹಿರಣ್ಯಾಕ್ಷ ಅಂದ್ರೆ ರಾಕ್ಷಸ ಅಲ್ವಾ? ಹೌದೌದು. ಮತ್ತೆ ಬ್ರಹ್ಮದೇವರಿಂದ ಹಿಂಗೆ ಆಗುತ್ತೆ ಆತರ ಅದು? ಎಲ್ಲರೂ ಬ್ರಹ್ಮದೇವರಿಂದ ಸೃಷ್ಟರಾದವರು. ಬ್ರಹ್ಮದೇವರಿಂದ ಕೇವಲ ದೇವತೆಗಳೇ ಸೃಷ್ಟರಾಗಬೇಕು ಅಂತಿಲ್ಲ. ಬ್ರಹ್ಮದೇವರು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾರೆ. ಭಗವಂತನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆ ಜಗತ್ತಿನೊಳಗೆ ದೇವರು ಬರ್ತಾರೆ, ದೇವತೆಗಳು ಬರ್ತಾರೆ, ಅಸುರರು ಬರ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳು ಬರ್ತವೆ. ಹೀಗಾಗಿ ಈ ಒಬ್ಬ ಅಸುರ ಆ ಬ್ರಹ್ಮದೇವರಿಂದ ಹುಟ್ಟಿದವ. ಒಳ್ಳೆಯವರಿಂದ ಕೆಟ್ಟವ್ರು ಹುಟ್ಟಬಾರದು ಅಂತೇನಿಲ್ಲ, ಕೆಟ್ಟವರಿಂದ ಒಳ್ಳೆಯವರು ಹುಟ್ಟಬಾರದು ಅಂತ ಹಾಗೇನಿಲ್ಲ. ಸೃಷ್ಟಿಯನ್ನ ಮಾಡಿದ್ದಷ್ಟೇ ಬ್ರಹ್ಮದೇವರು. ನೋಡಿ, ಅದನ್ನ ಹೇಳಿದ್ದು ಅಬ್ಜಜೋದ್ಭವ, ಬ್ರಹ್ಮದೇವರಿಂದ ಹುಟ್ಟಿದಂಥವನು ಮೊದಲಿಗೆ ಯಾರವನು? ಆದಿ ಹಿರಣ್ಯಾಕ್ಷ.
ಹೀಗಾಗಿ ಅದನ್ನು ಹೇಳಿದ್ದು ಪೂರ್ವ ಹತಃ, ಅಂತಹ ಬ್ರಹ್ಮದೇವರಿಂದ ಹುಟ್ಟಿದಂತಹ ಹಿರಣ್ಯಾಕ್ಷ ಏನಿದ್ದಾನೋ ಅವನು ಪೂರ್ವಹತಃ, ಮೊದಲಿಗೆ ಅವನು ಸತ್ತದ್ದು, ಮೊದಲಿಗೆ ಅವನು ವರಾಹದೇವರಿಂದ ಸಂಹೃತನಾದವನು. ಈಗ ಹೇಳ್ತಾ ಇದ್ದದ್ದು ಏನು ಅಂದ್ರೆ ಎರಡನೇ ಹಿರಣ್ಯಾಕ್ಷ ಇವನು, ದ್ವಿತೀಯ ಮಗನಾದಂತಹ ಹಿರಣ್ಯಾಕ್ಷನನ್ನ ಮತ್ತೊಂದು ಬಾರಿ ವರಾಹದೇವರು ಅವನನ್ನ ಸಂಹಾರ ಮಾಡಿದ್ದು. ಹೀಗಾಗಿ ತೇನ ಏಕಸ್ಯ ನ ದ್ವಿವಾರ ಹನನಂ, ಒಬ್ಬನಿಗೇನೆ ಎರಡು ಬಾರಿ ಸಂಹಾರ ಅಂತ ಹೇಳದಂತೆ ಆಗ್ಲಿಲ್ಲ. ಮೊದಲಿಗೆ ಸಂಹಾರ ಮಾಡಿದಂಥವನು ಬ್ರಹ್ಮದೇವರ ಮಗ, ಎರಡನೇ ಬಾರಿ ಸಂಹಾರ ಮಾಡಿದಂತಹ ಹಿರಣ್ಯಾಕ್ಷನು ಇವನು ಕಶ್ಯಪ ಮತ್ತು ದ್ವಿತೀಯ ಮಗ ಇವನು. ಹೀಗಾಗಿ ಒಬ್ಬನನ್ನೇ ಎರಡು ಬಾರಿ ಸಂಹಾರ ಮಾಡಿದಂತೆ ಆಗ್ಲಿಲ್ಲ ಅಂತ ಶ್ರೀಮದಾಚಾರ್ಯರು ಕೊನೆಯ ಪಾದದಿಂದ ನಿರ್ಣಯವನ್ನ ತಿಳಿಸಿಕೊಟ್ರು. ಪೂರ್ವ ಹತೋಬ್ಜ ಜೋದ್ಭವ ಅಂತ ನಿರ್ಣಯವನ್ನ ಮಾಡಿದರು. ಹೀಗಾಗಿ ಆಚಾರ್ಯ ಒಂದು ನಿಮಿಷ ಆಚಾರ್ಯ. ಹೇಳ್ರಿ ಆಚಾರ್ಯ, ಈಗ ಇದರಲ್ಲಿ ಶಾಪಗ್ರಸ್ತನಾಗಿರೋದು ಮೂರು ಸಾರಿ ಆಗತ್ತೆ ಅಂತ. ಒಂದು ಹಿರಣ್ಯಾಕ್ಷ, ನೆಕ್ಸ್ಟ್ ಕುಂಭಕರ್ಣ, ಅದೆಲ್ಲ ಬರುತ್ತೆ. ಇವಾಗ ಈ ಹಿರಣ್ಯಾಕ್ಷ ಹೆಂಗ್ ಬರುತ್ತೆ? ಶಾಪದಿಂದ ಆಗುತ್ತೋ ಬೇರೆ ತರ ಆಚಾರ್ಯ? ಅದು ಫಸ್ಟ್ ಹಿರಣ್ಯಾಕ್ಷ ಆಗಿರೋದು ಅದನ್ನೇ ಹೇಳಿಲ್ಲ ಇಲ್ಲಿ. ಮುಂದಿನ ಶ್ಲೋಕದಲ್ಲಿ ಅದೇ ಈ ಹಿರಣ್ಯಾಕ್ಷನ ಬಗ್ಗೆ ಹೇಳ್ತಾರೆ. ಶಾಪದಿಂದ ಆಗಿದ್ದು ಇದು ಹಿಂದೆ ಬಂತಲ್ಲ, ಜನಾವ ಪ್ರತಿಹಾರ ಪಾಲವು ಅಂತ. ಜಯ ವಿಜಯರೇ ಶಾಪದಿಂದ ಹಿರಣ್ಯಕಶಿಪುರಾಗಿದ್ದು ಅಂತ ಹೇಳಿದ್ದು. ಈ ಹಿರಣ್ಯಾಕ್ಷ ಆ ಜಯ ವಿಜಯರ ಶಾಪದಿಂದ ಆಗಿರೋಲ್ಲ. ಯಾರು ಆದಿಯಲ್ಲಿ ಆದಿ ಹಿರಣ್ಯಾಕ್ಷ ಅವನು ಅಸುರ ಅವನು. ನೋಡಿ ವ್ಯತ್ಯಾಸ ಇದೆ. ಇಲ್ಲಿ ಹಿರಣ್ಯಾಕ್ಷ ಇವನು ಅಸುರ ಅಂತಲ್ಲ, ಅಸುರ ವೇಷ. ಜಯನು ಒಳಗಿದ್ದ, ಇಬ್ಬರು ಜೀವರ ಆ ದೇಹದೊಳಗೆ ಇದ್ರು. ಅಲ್ಲಿ ಅಸುರನೇ ಮೊದಲು ಆ ಹಿರಣ್ಯಾಕ್ಷ. ಈ ರೀತಿಯಾಗಿ ಆ ವರಾಹದೇವರು ಅದನ್ನ ಸಂಹಾರ ಮಾಡಿದ್ದು ಅಂತ ಅದನ್ನ ತಿಳಿಸಿಕೊಡ್ತಾರೆ. ಮತ್ತೆ ಈ ಶ್ಲೋಕದಲ್ಲಿ ಸ್ವಲ್ಪ ಇನ್ನು ಕೆಲವು ವಿಚಾರಗಳನ್ನ ಟಿಪ್ಪಣಿಕಾರರು ಹೆಚ್ಚಿನದಾದಂತಹ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಮತ್ಸ್ಯಾವತಾರದ ಬಗ್ಗೆ ಅದನ್ನ ತಿಳಿಸಿಕೊಡ್ತಾರೆ. ಮತ್ಸ್ಯರೂಪಿಯಾದಂತಹ ಭಗವಂತ ಅವತಾರವನ್ನ ಯಾಕೆ ಮಾಡಿ ಏನು ಕೆಲಸವನ್ನ ಮಾಡಿದ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ನಮಸ್ಕಾರ.